ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಮುಸ್ಲಿಮರ ತಲ್ಲಾಕ್ ಅದು ಯಾವ ಗಳಿಗೆಯಲ್ಲಿ ದಾವಣಗೆರೆ ಉಪಚುನಾವಣೆಗಳು ಘೋಷಣೆ ಆದವು. ಅಭ್ಯರ್ಥಿಗಳ ಆಯ್ಕೆ, ನಾಮಪತ್ರ ಸಲ್ಲಿಕೆ ಮತ್ತು ನಾಮಪತ್ರ ವಾಪಸಾತಿಯಿಂದ ಶುರುವಾದ ಕರ್ನಾಟಕದ ಮುಸ್ಲಿಂ ಸಮುದಾಯದ ಬಂಡಾಯ, ಅದೊಂದು ರಾಜಕೀಯ ಬಂಡಾಯ. ಬಹುಶಃ ಇದೇ ಮೊಟ್ಟ ಮೊದಲ ಬಾರಿಗೆ ತಾವು ದಶಕಗಳಿಂದ ನಂಬಿಕೊಂಡು ಬರ್ತಾ ಇದ್ದ 100% ಮತ ಚಲಾಯಿಸ್ತಾ ಬಂದಿರೋ ಪಕ್ಷ ತಮಗೆ ಈ ರೀತಿ ವಿಶ್ವಾಸ ದ್ರೋಹ ಮಾಡುತ್ತೆ, ತಮ್ಮನ್ನು ರಾಜಕೀಯ ಒತ್ತೆಯಾಳುಗಳಾಗಿ ಪರಿಗಣಿಸುತ್ತೆ ಅಂತ ಕನಸು ಮನಸ್ಸಿನಲ್ಲೂ ಎಣಿಸದೇ ಇದ್ದ ಕರ್ನಾಟಕದ ಮುಸ್ಲಿಮರು ಇವತ್ತು ತಮ್ಮ ಒಡಲಾಳದ ಕಿಚ್ಚನ್ನು ಹೊರಹಾಕ್ತಾ ಇದ್ದಾರೆ. ಹೆಚ್ಚು ಕಡಿಮೆ ದಿನ ಬಿಟ್ಟು ದಿನ ಕಾಂಗ್ರೆಸ್ ಕೆಲವು ಹಿರಿಯ ಕಾಂಗ್ರೆಸ್ ನಾಯಕರುಗಳು ಪರ ವಿರುದ್ಧ ಪತ್ರಿಕಾಗೋಷ್ಠಿಗಳನ್ನು ನಡೆಸ್ತಾ ಈಗಾಗಲೇ ತಮ್ಮ ಜನಸಾಮಾನ್ಯರಲ್ಲಿ ಕುದಿಯುತ್ತಿರುವ ಆ ಒಡಲಾಗ್ನಿಗೆ ಮತ್ತಷ್ಟು ತುಪ್ಪ ಸುರಿತಾ ಇದ್ದಾರೆ. ಅಂದಾಗೆ ದಾವಣಗೆರೆ ಮತದಾನ ಮುಗಿದ ಮರುದಿನವೇ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಕಾಂಗ್ರೆಸ್ಸಿನ ಹಾಲಿ ಶಾಸಕರುಗಳು, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರುಗಳು ಅವರಿಗೂ ಪತ್ರಿಕಾಗೋಷ್ಠಿ ಕರೆದುಬಿಟ್ಟು ತಮ್ಮದೇ ಸರ್ಕಾರದ ಹಿರಿಯ ಮಂತ್ರಿ, ಅದು ತಮ್ಮ ಸಮುದಾಯದ ಮಂತ್ರಿ ಜಮೀರ್ ಅಹಮದ್ ಸಾಹೇಬರ ವಿರುದ್ಧ ಪರೋಕ್ಷವಾಗಿ ತಮ್ಮ ಅತೃಪ್ತಿಯನ್ನು ಹೊರಗೆ ಹಾಕಿದರು. ಆಮೇಲೆ ಅಷ್ಟೇ ಅಲ್ಲ, ದಾವಣಗೆರೆ ಮೂಲದ ವಿಧಾನ ಪರಿಷತ್ ಸದಸ್ಯ, ಹಿರಿಯ ಸದಸ್ಯ ಅಬ್ದುಲ್ ಜಬ್ಬಾರ್ ವಿರುದ್ಧ ಅವರ ಹೆಸರು ಹೇಳಿಬಿಟ್ಟು ಆರೋಪ ಮಾಡಿದರು. ಅವರು ತಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಶಾಮ್ನೂರ್ ಸಮತ್ ಪರ ಪ್ರಚಾರ ಮಾಡಲಿಕ್ಕೆ ಬರಲಿಲ್ಲ, ಅಷ್ಟೇ ಅಲ್ಲ ಅವರ ವಿರುದ್ಧವೇ ಪ್ರಚಾರ ಮಾಡಿದರು ಅನ್ನೋ ಆರೋಪ ಮಾಡಿದರು. ಅದೇ ಥರದ ಆರೋಪವನ್ನು ಮತ್ತೊಬ್ಬ ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್, ಕೋಲಾರ ಮೂಲದ ನಜೀರ್ ಅಹಮದ್ ವಿರುದ್ಧ ಕೂಡ ಮಾಡಿದರು. ಇದಾದ ನಂತರ ಮರುದಿನವೇ ಅದಕ್ಕೆ ಪ್ರತಿಕ್ರಿಯೆ ರೂಪದಲ್ಲಿ ಇತರ ನಾಯಕರು ಕೂಡ ಮಾತಾಡಲಿಕ್ಕೆ ಶುರು ಮಾಡಿದರು. ಅದರಲ್ಲೂ ಸ್ವತಃ ಜಮೀರ್ ಅಹಮದ್ ರವರೇ ಈ ರೀತಿ ಹೇಳಿಕೆಗಳು ತಪ್ಪು, ಯಾರೂ ಏನೂ ಮಾಡಿಲ್ಲ, ಅಕಸ್ಮಾತ್ ನನ್ನ ವಿರುದ್ಧವೂ ಏನಾದರೂ ಕ್ರಮ ಕೈಗೊಳ್ಳೋದಾದರೆ ನಾನೇನೂ ಮಾಡಲಿಕ್ಕಾಗಲ್ಲ, ನಾನೊಬ್ಬ ಕಾಂಗ್ರೆಸ್ ಪಕ್ಷದಲ್ಲಿ ನಾನೊಬ್ಬ ಸಣ್ಣ ಸೇವಕ, ಹೈಕಮಾಂಡ್ ಹೇಳಿತ್ತು ಅಂತ ನಾನು ಕೇರಳದಲ್ಲಿ ಪಕ್ಷದ ಪರವಾಗಿ ಚುನಾವಣಾ ಪ್ರಚಾರ ಮಾಡಲಿಕ್ಕೆ ಹೋಗಿದ್ದೆ, ಕಡೆಗೂ CM ಹೇಳಿದರು ಅಂತ ಕಡೆಯ ದಿನ ಬಂದ್ಬಿಟ್ಟು ನಾನು ಪ್ರಚಾರ ಮಾಡಿದೆ ಅಂತ ಹೇಳಿದರು. ಅವತ್ತು ಶುರುವಾಗಿರೋ ಈ ಪ್ರತಿಭಟನೆಯ ಜ್ವಾಲಾಗ್ನಿ ಕರ್ನಾಟಕದ ಕಾಂಗ್ರೆಸ್ ನಾಯಕತ್ವಕ್ಕೆ ಇದುವರೆಗೂ ಸೆಕ್ಯುಲರ್ ರಾಜಕಾರಣ ತಮ್ಮದೇ ಹಕ್ಕು ಅನ್ನೋಂಗೆ, ತಮ್ಮ ಕಾಪಿ ರೈಟ್ ಅನ್ನೋ ರೀತಿಯಲ್ಲಿ ಅಬ್ಬರಿಸ್ತಾ ಬಂದಿದ್ದ ಕಾಂಗ್ರೆಸ್ ನಾಯಕರುಗಳಿಗೆ ಈ ಮುಸ್ಲಿಮರ ಬಂಡಾಯ ನುಂಗಲಾರದ ಬಿಸಿ ತುಪ್ಪದಂತಾಗೋಗ್ಬಿಟ್ಟೆ. ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮೊಹಮ್ಮದ್ ಜಲಾವುದ್ದೀನ್ ಅಯ್ಯೂಬಿ, ಕರ್ನಾಟಕದ ಒಲೇಮಾ ಸಂಘಟನೆಯ ಅಧ್ಯಕ್ಷ, ಅವರು ಪತ್ರಿಕಾಗೋಷ್ಠಿ ಕರೆದರು, ಪ್ರೆಸ್ ಕ್ಲಬ್ನಲ್ಲಿ ಕರೆದುಬಿಟ್ಟು ಹೇಳಿದರು, ಕಾಂಗ್ರೆಸ್ ಪಕ್ಷಕ್ಕೆ ನಾವು ಅನಿವಾರ್ಯವೇ ಹೊರತು ನಮಗೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯವಲ್ಲ, ನಾವು ಕಾಂಗ್ರೆಸ್ ಹಾಕಿದ ಅನ್ನ ನಾವು ತಿಂತಾ ಇಲ್ಲ, ನಾವು ಊಟ ಮಾಡೋ ಅನ್ನವನ್ನು ಅಲ್ಲ ಕೊಡ್ತಾನೆ, ನಾವು ಊಟ ಮಾಡೋ ಅನ್ನ ಕೊಡಲಿಕ್ಕೆ ಅಲ್ಲ ಇದ್ದಾನೆ, ಕಾಂಗ್ರೆಸ್ ಪಕ್ಷ ಅಲ್ಲ. ನೀವು ತಿಳ್ಕೊಳ್ಳಿ, ನೀವು 3ನೇ ಅಂತಸ್ತಿನಲ್ಲಿ ಇವತ್ತು ಅಧಿಕಾರ ನಡೆಸಲಿಕ್ಕೆ ಕಾರಣ ನಾವು ನಿಮಗೆ ಬೆಂಬಲ ಕೊಟ್ಟಿದ್ದಕ್ಕೆ. ಇಲ್ಲದೆ ಹೋದರೆ ನೀವು ಇದೇ ಥರ ಮುಂದುವರೆದ್ರೆ ಅದಕ್ಕೆ ನೀವು ಪ್ರತಿಯಾಗಿ ನೀವು ಏನು ಮಾಡ್ತಾ ಇದ್ದೀರಿ? ದಿನ ಒಬ್ಬೊಬ್ಬ ಮುಸ್ಲಿಂ ನಾಯಕರನ್ನು, ಹಿರಿಯ ನಾಯಕರನ್ನು ಯಾರೋ ವದಂತಿಗಳನ್ನು ಆಧರಿಸ್ಬಿಟ್ಟು ಅವ್ರ ಮೇಲೆ ನೀವು ಕ್ರಮ ಕೈಗೊಳ್ತಾ ಇದ್ದೀರಿ. ನೀವು ನಜೀರ್ ಅಹಮದ್ ಅವ್ರನ್ನ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಡಿಸ್ಮಿಸ್ ಮಾಡಿದ್ರಿ. ಅಬ್ದುಲ್ ಜಬ್ಬಾರನ್ನು ನೀವು ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ. 2 ಬಾರಿ ಅವರು MLC ಆಗಿದ್ದರು ದಾವಣಗೆರೆಯಿಂದ. ನಜೀರ್ ಅಹಮದ್ ಅವ್ರನ್ನ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ, ಪೊಲಿಟಿಕಲ್ ಸೆಕ್ರೆಟರಿ ಹುದ್ದೆಯಿಂದ ಅನಾಮತ್ತಾಗಿ ಡಿಸ್ಮಿಸ್ ಮಾಡಿಬಿಟ್ರಿ. ಇನ್ನು ಮುಂದೆ ನೀವು ಬಹುಶಃ ಮಂತ್ರಿ ಜಮೀರ್ ಅಹಮದ್ ಖಾನ್ ವಿರುದ್ಧ ಕೂಡ ಕ್ರಮ ಕೈಗೊಳ್ಳೋ ಹಾಗಿದೆ. ನಿಮ್ಗೆ ಅರ್ಥವಾಗ್ತಾ ಇಲ್ಲ ನಾವು ಏನು ತಪ್ಪು ಮಾಡಿದ್ವಿ. ಸುಮಾರು 30 ವರ್ಷಗಳ ಕಾಲ ಶಾಮನೂರು ಧಣಿಗಳಿಗೆ ನಾವು ಗೌರವಿಸ್ಬಿಟ್ಟು ಅವ್ರಿಗೆ ಮತ ಹಾಕ್ತಾ ಬಂದು ಅವ್ರಿಗೆ ಗೆಲ್ಲಿಸ್ತಾ ಬಂದಿದ್ವಿ. ಅವರೇ ಜೀವಿತ ಕಾಲದಲ್ಲಿ ನಮಗೆ ಪ್ರಾಮಿಸ್ ಮಾಡಿದರು, ನಾನಾದಮೇಲೆ ನಿಮಗೆ ಚಾನ್ಸ್ ಕೊಡ್ತಾನೆ ಅಂತ. ನಮ್ಮ 80,000 ಮತಗಳು ಇದ್ಬಿಟ್ಟು ಮತ್ತೆ ನಮಗೆ ವಂಚನೆ ಮಾಡಿಬಿಟ್ರಿ. ಇನ್ನು ನಾವು ಸಹಿಸ್ಕೊಳ್ಳಿಕ್ಕಾಗಲ್ಲ. ಇದೇ ರೀತಿ ಮುಂದುವರೆದ್ರೆ ನಮಗೆ ಪರ್ಯಾಯ ಆಯ್ಕೆ ಇದೆ. ನೀವು ಹೀಗೆ ಮುಂದುವರೆದ್ರೆ ನಾವು ನಿಮಗೆ ತಲ್ಲಾಕ್ ಅಂತ ಹೇಳಬೇಕಾಗತ್ತೆ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಜೊತೆಗಿನ ತಮ್ಮ ಇದುವರೆಗಿನ ಭಾವನಾತ್ಮಕ ನಂಟನ್ನೇ ಕಡಿದುಕೊಳ್ಳೋಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಒಂದು ಎಚ್ಚರಿಕೆ ಗಂಟೆ ಬಾರಿಸ್ಬಿಟ್ರು. ಅವ್ರ ಜೊತೆಗೆ ಕೂತಿದ್ದ ಮುಸ್ಲಿಂ ಸಮುದಾಯದ ಒಬ್ಬ ಕ್ರಿಯಾಶೀಲ ವಕ್ತಾರ, ರಾಷ್ಟ್ರೀಯ ಮಾಧ್ಯಮಗಳು ಮತ್ತು ಕನ್ನಡ ಸುದ್ದಿವಾಹಿನಿಗಳಲ್ಲೂ ಕೂಡ ಚರ್ಚೆಗಳಲ್ಲಿ ಪಾಲ್ಗೊಳ್ಳೋ ಅಬ್ದುಲ್ ರಜಾಕ್, ಆತ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲದೇ ಇದ್ದರೂ ಕೂಡ ಕಾಂಗ್ರೆಸ್ ಪಕ್ಷದ ಅತ್ಯಂತ ಉಗ್ರ ಸಮರ್ಥಕ ಮತ್ತು ಪಕ್ಷಪಾತಿ, ಅವರು ನೇರವಾಗಿ ಹೇಳಿಬಿಟ್ರು, ನೀವು ಶಾಮ್ನೂರು ಮಲ್ಲಿಕಾರ್ಜುನ್ ಮೇಲೆ ಯಾಕೆ ಕ್ರಮ ಕೈಗೊಳ್ಳಿಲ್ಲ? ಅಭ್ಯರ್ಥಿ ಘೋಷಣೆ ಆಗೋಕ್ಕಿಂತ ಮುಂಚೆನೇ ತಮ್ಮ ಮಗನ ಕರ್ಕೊಂಡು ಹೋಗ್ಬಿಟ್ಟು ನಾಮಪತ್ರ ಸಲ್ಲಿಕೆ ಮಾಡಿದರು. ಯಾಕೆ ನೀವು ಅವ್ರ ವಿರುದ್ಧ ಕ್ರಮ ಅದು ಅಶಿಸ್ತಲ್ವಾ? ಸೋಮವಾರ ಅಧಿಕೃತವಾಗಿ ನಾಮಪತ್ರ ಸಲ್ಲಿಕೆ ಆಗೋದಿದ್ರು ಕೂಡ B ಫಾರ್ಮ್ ಇಲ್ದೇ ಹೋಗ್ಬಿಟ್ಟು ಅವ್ರು ನಾಮಪತ್ರ ಸಲ್ಲಿಕೆ ಮಾಡಿದ್ರು, ಅದು ಅಶಿಸ್ತಲ್ವಾ?
ಶಾಮನೂರು ಮಲ್ಲಿಕಾರ್ಜುನ್ ಹೇಳ್ತಾರೆ, ಒಂದು ಕಪ್ ಚಹಾ ಕುಡಿದ್ರು ಕೂಡ ಋಣ ತೀರಿಸ್ಬೇಕಾಗುತ್ತೆ ಅಂತ ಮಾತಾಡೋರು. ನಾವು ಅವ್ರ ಕುಟುಂಬಕ್ಕೆ 30 ವರ್ಷ ಸಹಾಯ ಮಾಡಿದ್ವಿ, ಆ ಋಣ ತೀರಿಸ್ಬೇಕಾಗಿದ್ದು ಅವ್ರ ಕರ್ತವ್ಯ ಅಲ್ವಾ ಅಂತೆಲ್ಲ ಮಾತಾಡ್ಬಿಟ್ರು. ಇದೇ ಮೊದಲ ಬಾರಿಗೆ ಇಡೀ ಭಾರತದ ಮುಸಲ್ಮಾನರಿಗೆ ಒಂದು ಸಂದೇಶ ಅಂತ ಹೊಸದಿಗಂತ ಸುದ್ದಿವಾಹಿನಿ ಇದೇ ರೇಷ್ಮೆ ರಾಜನೀತಿ ಕಾರ್ಯಕ್ರಮದಲ್ಲಿ ನಾವು ಎಚ್ಚರಿಸಿದ್ವಿ. ನಮಗೆ ಸೂಕ್ಷ್ಮವಾಗಿ ಇದರ ಸುಳಿವು ಸಿಕ್ಕಿತ್ತು. ಯಾಕೆಂದರೆ ಒಂದು ಸಮುದಾಯದ ಸಾಮೂಹಿಕ ಆಕ್ರೋಶ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಸುಮ್ಮನೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ನಾವು ಆಗೋಗ್ಬಿಟ್ಟಿದ್ದೇವೆ. ನಮಗೆ 15 ಜನಕ್ಕೆ ನೀವು ಸೀಟ್ ಕೊಟ್ರಿ, 11 ಜನ ಗೆದ್ದು ಬಂದರು, 2 ಮಂತ್ರಿ ಮಾಡಿದ್ರಿ, ಅದ್ರ ಬಿಟ್ಟು ಮತ್ತೇನು ಕೊಟ್ರಿ, ಎಂಥ ಖಾತೆಗಳನ್ನು ಕೊಡ್ತೀರಿ ಮುಸ್ಲಿಮರಿಗೆ ಅಂತಂದ್ಬಿಟ್ಟೆಲ್ಲ ಕೇಳಿದರು. ನಾವೇ ಕಳೆದ 14 ವರ್ಷಗಳ ಬೆಳವಣಿಗೆಗಳು ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗಳನ್ನು ನಾವು ಮತ್ತೆ ಅವರಿಗೆ ನೆನಪಿಸಿದ್ವಿ. 2012ರಲ್ಲಿ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಲಬುರಗಿಯ ಹಿರಿಯ ಸಂಸದ ಇಕ್ಬಾಲ್ ಅಹಮದ್ ಸರಡ್ಗಿ ಅವ್ರನ್ನ ಕ್ರಾಸ್ ವೋಟಿಂಗ್ ಮೂಲಕ ಸೋಲಿಸ್ಬಿಟ್ಟು ಬಲಿ ಹಾಕಿದ್ರು. ಆಗ ಅವರ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸುಮ್ಮನೆ ಇದ್ದರು. ತಮ್ಮ ಅತ್ಯಂತ ಅಖಂಡ ಬೆಂಬಲಿಗನಿಗೆ ಆ ಥರ ಅಪಮಾನ ಆದಾಗ ಸುಮ್ಮನೆ ಇದ್ದರು. ಯಾವ ಶಸ್ತ್ರಕ್ರಮ, ಯಾವ ಪ್ರತಿಭಟನೆಯನ್ನು ಕೂಡ ಮಾಡಲಿಲ್ಲ. ಅದಾದ ನಂತರ ಹೆಬ್ಬಾಳ್ ಕ್ಷೇತ್ರದ BJP ಶಾಸಕ ಜಗದೀಶ್ ಕುಮಾರ್ ಅವರು ಅಕಾಲಿಕವಾಗಿ ನಿಧನರಾಗಿದ್ದರಿಂದ ಅಲ್ಲಿ ಉಪಚುನಾವಣೆ ಬಂದಿತ್ತು. ಆಗ ಕಾಂಗ್ರೆಸ್ನ ಸರ್ವಕಾಲಿಕ ಜನಪ್ರಿಯ ನಾಯಕ ದಿವಂಗತ ಜಾಫರ್ ಶರೀಫ್ ಅವರ ಮೊಮ್ಮಗನನ್ನು ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ರು. ಅವರನ್ನು ಕೂಡ ಒಳತಂತ್ರ ಮಾಡಿಬಿಟ್ಟು ಆ ಚುನಾವಣೆಯಲ್ಲಿ ಸೋಲಿಸ್ಬಿಟ್ರು. ಇವೆರಡೂ ಸಂದರ್ಭದಲ್ಲಿ ಬಲಿಪಶುಗಳಾದವರು ಮುಸ್ಲಿಂ ನಾಯಕರುಗಳೇ. ಅದಕ್ಕೆ ಕಾರಣರಾಗಿರೋ ವ್ಯಕ್ತಿಯನ್ನು ನೀವು ಸಸ್ಪೆಂಡ್ ಮಾಡೋ ನಾಟಕ ಮಾಡಿದ್ರಿ. ಆಮೇಲೆ ಮುಂದೆ ಅವ್ರನ್ನ ಮತ್ತೆ ವಿರೋಚಿತ ಸ್ವಾಗತ ಕೊಟ್ಟು ಪಕ್ಷದಲ್ಲಿ ಕರ್ಕೊಟ್ರಿ. ಇವತ್ತು ಸಿದ್ದರಾಮಯ್ಯನವರ ಒಡ್ಡೋಲಕದಲ್ಲಿ ಅವರೇ ಅತ್ಯಂತ ಮಹತ್ವದ ಖಾತೆ ಹೊಂದಿರೋ ಮುಖ್ಯಮಂತ್ರಿ, ಅವರ ಆಪ್ತ ವಲಯದಲ್ಲೇ ಅವರು ಒಬ್ಬರಾಗೋಗ್ಬಿಟ್ಟಿದ್ದಾರೆ. ಅದಾದಮೇಲೆ ಹಿರಿಯ ನಾಯಕ, 70ರ ದಶಕದ ಹಿರಿಯ ನಾಯಕ, ಕಾರ್ಮಿಕ ಧುರೀಣ, ಪ್ರಜಾ ಸಮಾಜವಾದಿ ಹಿನ್ನೆಲೆ ಇದ್ದ ಅಜಿತ್ ಸೇಠ್ ಅವರ ಮಗ ತನ್ವೀರ್ ಸೇಠ್, ಮೈಸೂರಿನ NR ಕ್ಷೇತ್ರದಿಂದ ಸತತವಾಗಿ ಆರಿಸಿ ಬರ್ತಾ ಇರೋ ತನ್ವೀರ್ ಸೇಠರನ್ನು ಯಾವುದೋ ಮೇಯರ್ ಚುನಾವಣೆ ಸಂಬಂಧಪಟ್ಟಂತೆ ನೀವು ಕಪ್ಪು ಪಟ್ಟಿಗೆ ಸೇರಿಸ್ಬಿಟ್ರಿ, ಅವ್ರನ್ನ ಸೈಡ್ಲೈನ್ ಮಾಡಿಬಿಟ್ರಿ. 2019ರ ಲೋಕಸಭಾ ಚುನಾವಣಾ ಪೂರ್ವದಲ್ಲಿ ರೋಷನ್ ಬೇಗ್ ಅವರನ್ನು JH ಪಟೇಲರು ಗೃಹ ಖಾತೆ ಮಂತ್ರಿ ಮಾಡಿದರು. ಆ ರೋಷನ್ ಬೇಗ್ರಿಂದಾಗಿ ಈ ಹೊಯ್ಸಳ ಬೀಟ್ ವಾಹನಗಳು, ಹೊಯ್ಸಳ ಜೀಪ್ ಮತ್ತು ಚಿತಾ ಮೋಟರ್ ಬೈಕ್ ವ್ಯವಸ್ಥೆ ಜಾರಿಗೆ ಬಂದಿತ್ತು. ಧಾರವಾಡದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳ ಮಕ್ಕಳಿಗೆ ಉಚಿತ ವಸತಿ ಶಾಲೆಯನ್ನು ಸ್ಥಾಪನೆ ಮಾಡಿದರು. ಎಲ್ಲಕ್ಕಿಂತ ಮುಖ್ಯವಾಗಿ ಇಡೀ ರಾಷ್ಟ್ರಕ್ಕೆ ಮಾದರಿ ಆಗೋ ಹಾಗೆ ಇದೇ ಮೊದಲ ಬಾರಿಗೆ ಕೋಸ್ಟಲ್ ಪೊಲೀಸ್ ಗಾರ್ಡ್ ಅಂತ ಕರಾವಳಿ ರಕ್ಷಣೆಗೆ ಒಂದು ವಿಶೇಷ ಪೊಲೀಸ್ ಪಡೆಯನ್ನು ಸ್ಥಾಪಿಸಿಬಿಟ್ಟು ಇಡೀ ದೇಶಕ್ಕೆ ಮಾದರಿ ಆಗಿದ್ದರು ರೋಷನ್ ಬೇಗ್. ಮುಸ್ಲಿಂ ಸಮುದಾಯಕ್ಕೂ ಕೂಡ ಅವರು ನಿರಂತರವಾಗಿ 90ರ ದಶಕದಿಂದ ಏರ್ಪಾಡು ಮಾಡ್ತಾ ಬಂದ ಆ ಹಜ್ ಕ್ಯಾಂಪ್, ಅದು ಮುಂದೆ ಹಜ್ ಭವನವಾಗಿ ರೂಪಾಂತರಗೊಂಡಿತು. ಅದು ಕೂಡ ಇಡೀ ಭಾರತಕ್ಕೆ ಮಾದರಿಯಾಗಿತ್ತು. ಅವರೇ ಒಂದು 4 ಆವೇಶಭರಿತರಾಗಿ ಹಿರಿಯ ನಾಯಕರ ಬಗ್ಗೆ ಒಂದು ಮಾತಾಡಿದ್ರು ಅಂತ ಅವ್ರನ್ನ ಅವತ್ತೇ ಉಚ್ಚಾಟನೆ ಮಾಡಿಬಿಟ್ರಿ ಪಕ್ಷದಿಂದ. ಇನ್ನು CM ಇಬ್ರಾಹಿಂ ಅವರಷ್ಟು ನಿರರ್ಗಳವಾಗಿ ಕನ್ನಡದಲ್ಲಿ ರಾಜಕೀಯ ವಾಕ್ಪಟುತ್ವ ಹೊಂದಿರೋ ನಾಯಕರುಗಳೇ ಭಾಳ ಅಪರೂಪ. ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಅವರ ಅತ್ಯಂತ ಪ್ರಭಾವಶಾಲಿ ಮಂತ್ರಿ ಆಗಿದ್ದರು ಕೇಂದ್ರದಲ್ಲಿ. ಅಂಥವರು ಸಿದ್ದರಾಮಯ್ಯನವರ ಪರಮಾಪ್ತ ಅಂತ ಜನ ಗುರುತಿಸ್ತಾ ಇದ್ರು ಕೂಡ ಅವರು ಬೇಸತ್ಬಿಟ್ಟು ಕಾಂಗ್ರೆಸ್ನಿಂದ ಹೋದಾಗ ಯಾರೊಬ್ಬರು ಕೂಡ ಅವ್ರನ್ನ ವಾಪಸ್ ಕರ್ಕೊಂಬರೋ ಪ್ರಯತ್ನ ಮಾಡಲಿಲ್ಲ. ಇದು ಕಾಂಗ್ರೆಸ್ಸಿನ ಚರಿತ್ರೆ. ಅದಷ್ಟೇ ಅಲ್ಲ, ಉತ್ತರ ಪ್ರದೇಶ ಅಂತ ದೊಡ್ಡ ರಾಜ್ಯದಲ್ಲಿ ರಾಜ್ ಬಬ್ಬರ್ ಮತ್ತು ಸಲ್ಮಾನ್ ಖುರ್ಷಿದ್ ಥರದ ಹಿರಿಯ ನಾಯಕರು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಅವರಿಗೆ ಪದವಿ ಕೊಟ್ಟಿದ್ರೆ ಅಧಿಕಾರ ಕೊಟ್ಟಿರಲಿಲ್ಲ. ಅಲ್ಲೂ ಕೂಡ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವ್ರನ್ನ ಹೇರ್ಲಿಕ್ಕೆ ಹೋಗ್ಬಿಟ್ಟು ಮುಗ್ಗರಿಸಿದ್ರೆ. 2022ರ ಅಸೆಂಬ್ಲಿ ಚುನಾವಣೆಯಲ್ಲಿ 403 ಸೀಟುಗಳಿರೋ ಆ ದೊಡ್ಡ ಅಸೆಂಬ್ಲಿಯಲ್ಲಿ ಕೇವಲ 2 ಸೀಟ್ ಬಂದು ಕಾಂಗ್ರೆಸ್ ಪಕ್ಷಕ್ಕೆ. ಯಾರಿಗದನ್ನು ಹೊಣೆಗಾರರನ್ನಾಗಿ ಮಾಡಿದರೆ? ಯಾರಿಗೂ ಇಲ್ಲ. ಯಾವತ್ತೂ ಗುಲಾಮ್ ನಬಿ ಆಜಾದ್ ಕಾಂಗ್ರೆಸ್ ಪಕ್ಷದ ಬಹುಕಾಲದಿಂದ, ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ ಕಾಲದಿಂದ ನಿಷ್ಠಾವಂತ ದೇಶಪ್ರೇಮಿ ಕಾಶ್ಮೀರಿ ಮುಸ್ಲಿಂ ನಾಯಕರಾಗಿದ್ದ ಗುಲಾಮ್ ನಬಿ ಆಜಾದ್ ಕೂಡ ನಿಮ್ಮ ಪಕ್ಷವನ್ನು ಬಿಟ್ಟು ಹೋದರು. ಯಾರೊಬ್ಬರು ಅದ್ರ ಬಗ್ಗೆ ವಿಷಾದ ವ್ಯಕ್ತಪಡಿಸಲಿಲ್ಲ. ಅಂದರೆ ಈ ಥರದ ವ್ಯವಸ್ಥೆ ಬಗ್ಗೆ ಮೊದಲ ಬಾರಿಗೆ ಮುಸಲ್ಮಾನರು ಸಿಡಿದೆದ್ದಿದ್ದಾರೆ. ಇದು ಎಲ್ಲಿವರೆಗೆ ಹೋಗುತ್ತೆ ಕಾದು ನೋಡಬೇಕಾಗಿದೆ. ಇವತ್ತು ಟ್ರಿಪಲ್ ತಲಾಖನ್ನು ವಿದ್ಯುಕ್ತವಾಗಿ ರದ್ದು ಮಾಡಿದರೂ ಕೂಡ ನರೇಂದ್ರ ಮೋದಿ ಸರ್ಕಾರ ಅದನ್ನು ಮುಸ್ಲಿಂ ಮಹಿಳೆಯರಿಗೆ ಒಂಥರ ಸಾಮಾಜಿಕ ಭದ್ರತೆಯನ್ನು ಕೊಟ್ಟರು, ಕೌಟುಂಬಿಕ ಭದ್ರತೆಯನ್ನು ಕಲ್ಪಿಸಿದರು. ಆದರೆ ಇಲ್ಲಿ ಕಾಂಗ್ರೆಸ್ ಜೊತೆಗಿನ ತಮ್ಮ ನಿಷ್ಠೆ, ತಮ್ಮ ಬಾಂಧವ್ಯ ಅದು ಶಾಶ್ವತ ಅಲ್ಲ, ಪರ್ಯಾಯ ಆಯ್ಕೆ ಇದೆ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಮುಸ್ಲಿಂ ಸಮುದಾಯದ ಪ್ರತಿಭಟನೆ ಅಂತಂದರೆ ಇವತ್ತು ಜಮ್ಮು ಕಾಶ್ಮೀರದ ಮುಸ್ಲಿಮರು ಕೂಡ ಕಾಂಗ್ರೆಸ್ಸನ್ನು ಕೈಬಿಟ್ಬಿಟ್ಟಿದ್ದಾರೆ. ಅಲ್ಲಿರೋ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದ ಕಾಂಗ್ರೆಸ್ ಪಕ್ಷ ಬರೀ 6 ಸೀಟ್ ಗೆದ್ದರು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ.
ಅಂದರೆ ಆರ್ಟಿಕಲ್ 370 ರದ್ದಾದ ಮೇಲೆ ನಡೆದ ಮೊದಲ ಅಸೆಂಬ್ಲಿ ಚುನಾವಣೆಯಲ್ಲಿ ಉಮರ್ ಅಬ್ದುಲ್ಲಾ, ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಉಮರ್ ಅಬ್ದುಲ್ಲಾ, ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಕಾಂಗ್ರೆಸ್ ಪಕ್ಷಕ್ಕೆ ಮಂತ್ರಿಮಂಡಲದಲ್ಲಿ ಒಂದು ಸೀಟು ಕೊಡಲಿಲ್ಲ. ಅಲ್ಲೂ ಕೂಡ ಅಪ್ರಸ್ತುತವಾಗಿದೆ ಕಾಂಗ್ರೆಸ್ ಪಕ್ಷ. ಅದನ್ನೇ ನಿನ್ನೆ ಮುಸ್ಲಿಂ ನಾಯಕರು ಹೇಳಿದರು. ಈಗಾಗಲೇ ಉತ್ತರ ಪ್ರದೇಶ, ಬಿಹಾರ್, ಗುಜರಾತ್, ಅಸ್ಸಾಂನಲ್ಲಿ ಏನಾಗಿದೆಯೋ ಅದೇ ಸ್ಥಿತಿ ಕರ್ನಾಟಕಕ್ಕೆ ಬಂದುಬಿಡುತ್ತೆ 2028ರಲ್ಲಿ ಅಂತ ಎಚ್ಚರಿಕೆ ಕೊಟ್ಟರು. ಇದು ಕೇವಲ ಮುಸಲ್ಮಾನರ ಬಂಡಾಯ ಅಲ್ಲ, ಬಹುತೇಕ ಎಲ್ಲ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ಇದೊಂದು ಎಚ್ಚರಿಕೆ ಗಂಟೆ. ಯಾರೂ ಕೂಡ ಒಂದು ನಿರ್ದಿಷ್ಟ ಜಾತಿ ಜನಾಂಗವನ್ನು ತಮ್ಮ ವೋಟ್ ಬ್ಯಾಂಕ್ ಅಂತ ಪರಿಗಣಿಸಲೇಬಾರದು. ಒಂದು ಸಮುದಾಯವನ್ನು ವೋಟ್ ಬ್ಯಾಂಕ್ ಅಂತ ಸಂಬೋಧಿಸೋದೇ ಅವರ ರಾಜಕೀಯ ವಿವೇಕಕ್ಕೆ ಮಾಡೋ ಅಪಮಾನ ಅಂತ ಇದೇ ಹೊಸದಿಗಂತ ವೇದಿಕೆಯಲ್ಲಿ ನಾವು ಪದೇ ಪದೇ ಪುನರುಚ್ಚಾರ ಮಾಡ್ತಾ ಬಂದಿದ್ದೇವೆ. ಯಾರೂ ಕೂಡ ನಮ್ಮ ರಾಜಕೀಯ ಒತ್ತೆಯಾಳುಗಳು ಅಂತ ಭ್ರಮಿಸಬಾರದು ಯಾವುದೇ ಪಕ್ಷ. ಭಾರತೀಯ ಜನತಾ ಪಕ್ಷ ಕೂಡ ಅಷ್ಟೇ, ಹಿಂದೂಗಳೆಲ್ಲ ನಮ್ಮ ವೋಟ್ ಬ್ಯಾಂಕ್ ಅಂತ ಪರಿಗಣಿಸಲೇಬಾರದು. ಹಿಂದೂ ಸಮುದಾಯ ಕೂಡ ಅನೇಕ ಥರದ ವೈವಿಧ್ಯತೆ ಇದೆ, ವೈವಿಧ್ಯತೆಯಲ್ಲಿ ಏಕತೆ. ಇಡೀ ಭಾರತದ ಸಮಷ್ಟಿ ಜನ ಸಮುದಾಯದಲ್ಲೇ ಆ ಥರ ಒಂದು ವಿಶೇಷ ಲಕ್ಷಣ ಅಂತಂದರೆ ವೈವಿಧ್ಯತೆಯಲ್ಲಿ ಏಕತೆ. ಇದೀಗ ನೊಂದಿರೋ ಮುಸಲ್ಮಾನರನ್ನು ಭಾರತೀಯ ಜನತಾ ಪಕ್ಷ ಇದುವರೆಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೈಗೊಂಡ ಅನೇಕ ಕಾರ್ಯಕ್ರಮಗಳ ಬಗ್ಗೆ ಅವ್ರಿಗೆ ತಿಳುವಳಿಕೆ ಕೊಟ್ಟು ಅವ್ರನ್ನ ವಿಶ್ವಾಸದಿಂದ, ಪ್ರೀತಿಯಿಂದ ತಮ್ಮತ್ತ ಸೆಳೆಯೋ ಪ್ರಯತ್ನ ಮಾಡಲಿಕ್ಕೆ ಒಂದು ದೊಡ್ಡ ಅವಕಾಶ ತೆಗೆದಿದೆ. ನರೇಂದ್ರ ಮೋದಿಯವರು 2022ರಲ್ಲಿ ಹಿಂದುಳಿದ ಮತ್ತು ದಲಿತ ಹಿನ್ನೆಲೆಯುಳ್ಳ ಮುಸಲ್ಮಾನರ ಬಗ್ಗೆ ಮಾತಾಡಿದರು. ಪಸ್ಮಂದ ಮುಸಲ್ಮಾನರ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಾದ್ಯಂತ ಧ್ವನಿ ಎತ್ತಿದ ಮೊದಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅದಾದ ನಂತರ ಅವರು 2017ರಲ್ಲಿ ಸೂಫಿ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಮಾಡಿದ ಭಾಷಣ, 2022ರ ಜನವರಿಯಲ್ಲಿ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯದ ಶತಮಾನೋತ್ಸವ ಸಮಾರಂಭದಲ್ಲಿ ಮಾಡಿದ ಭಾಷಣವನ್ನು ಮುಸ್ಲಿಮರು ಅರ್ಥ ಮಾಡ್ಕೊಳ್ಬೇಕು. ಅದಲ್ಲದೆ ಕಳೆದ 12 ವರ್ಷಗಳಲ್ಲಿ ಭಾರತದ ಪ್ರಧಾನಮಂತ್ರಿಯಾಗಿ ಎಲ್ಲ ಕೊಲ್ಲಿ ರಾಷ್ಟ್ರಗಳ ಜೊತೆಗೆ ಬಹುತೇಕ ಮುಸ್ಲಿಂ ರಾಷ್ಟ್ರಗಳ ಜೊತೆಗೆ ಈ ಪಾಕಿಸ್ತಾನವನ್ನು ಹೊರತುಪಡಿಸಿಬಿಟ್ಟು ಯಾವ ರೀತಿ ಒಂದು ಸುಮಧುರ ಬಾಂಧವ್ಯವನ್ನು ರೂಢಿಸ್ಕೊಂಡು ಬಂದಿದ್ದಾರೆ. ಅದರಿಂದ ಭಾರತೀಯ ಮುಸಲ್ಮಾನರು ಕೂಡ ಒಂದು ಆತ್ಮಸ್ಥೈರ್ಯ ಹೆಚ್ಚಾಗೋ ಹಾಗೆ ಮಾಡಿದ್ದಾರೆ. 33 ವರ್ಷಗಳಿಂದ ಭಯೋತ್ಪಾದನೆಯ ಹೊಡೆತಕ್ಕೆ ಸಿಕ್ಕು ತತ್ತರಿಸೋಗಿದ್ದ ಕಾಶ್ಮೀರ ರಾಜ್ಯದ ಮುಸ್ಲಿಮರಿಗೆ ಯಾವ ರೀತಿ ನೆಮ್ಮದಿಯ ಬದುಕನ್ನು ಮರುಸ್ಥಾಪನೆ ಮಾಡಿಕೊಟ್ಟಿದ್ದಾರೆ. ಒಂದು ವರ್ಷದಿಂದ ಪಹಲ್ಗಾಮ್ ದುರಂತ ನಡೀತು ನಿಜ, ಅದಾದಮೇಲೆ ಮತ್ತೆ ಕಾಶ್ಮೀರದಲ್ಲಿ ಅಭಿವೃದ್ಧಿ ಚಟುವಟಿಕೆ ವೇಗವಾಗಿ ನಡೀತಾ ಇದೆ. ಆರ್ಥಿಕ ಸಂಚಲನ ಮತ್ತೆ ಶುರುವಾಗಿಬಿಟ್ಟಿದೆ. ಮತ್ತೆ ಪ್ರವಾಸೋದ್ಯಮ ತಮ್ಮ ಮೊದಲಿನ ಶಕ್ತಿ ಚೈತನ್ಯ ಹೊಳಪನ್ನು ಪಡ್ಕೊಳ್ತಾ ಇದೆ. ಇವೆಲ್ಲ ಮಾನದಂಡಗಳಿಂದ ಭಾರತದ ಮುಸಲ್ಮಾನರು ಗಮನಿಸಬೇಕು. ಅದೇ ರೀತಿ ಸೆಕ್ಯುಲರಿಸಮ್ನ ಜವಾಬ್ದಾರಿ ಕೇವಲ ಹಿಂದೂಗಳದ್ದು ಮಾತ್ರ ಅಂತ ಅನ್ಕೋಬಾರ್ದು. ಮುಸಲ್ಮಾನ್ ನಾಯಕರುಗಳು ಹಿಂದೂಗಳ ಪರವಾಗೂ ಮಾತಾಡಬೇಕು, ರೈತರ ಪರವಾಗಿ ಮಾತಾಡಬೇಕು, ಮಹಿಳೆಯರ ಪರವಾಗಿ ಮಾತಾಡಬೇಕು. ಎಲ್ಲ ಜಾತಿ ಜನಾಂಗಗಳ ನೊಂದವರು ಮತ್ತು ನ್ಯಾಯವಂತ ಪ್ರಜೆಗಳ ಪರವಾಗಿ ಮಾತಾಡಲಿಕ್ಕೆ ಶುರು ಮಾಡಿದಾಗ ಮುಸ್ಲಿಮರ ಧ್ವನಿಗೆ ಒಂದು ಗಟ್ಟಿತನ ಬರುತ್ತೆ. ನಿಮ್ಮ ಸ್ವಾಭಿಮಾನ, ಆತ್ಮಗೌರವ ಜೊತೆಗೆ ರಾಜಿ ಮಾಡ್ಕೊಳ್ತಾನೆ ಈ ರೀತಿ ಧ್ವನಿ ಎತ್ತಾ ಇರೋದು ಒಂದು ಆರೋಗ್ಯದಾಯಕ ಲಕ್ಷಣ. ಮುಂಬರುವ ದಿನಗಳಲ್ಲಿ ರಾಷ್ಟ್ರದ ಮುಖ್ಯವಾಹಿನಿಯಲ್ಲಿ ಮುಸ್ಲಿಮರ ಧ್ವನಿ ಮೊಳಗ್ತಾ ಇರಲಿ ಅಂತ ಆಶಿಸ್ತಾ, ಹಾಗೆ ಕಡೆ ಎಚ್ಚರಿಕೆ, ಮುಸ್ಲಿಮರ ಬಂಡಾಯ ಆಯಿತು. ಬರೋ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ದಲಿತ ಸಮುದಾಯದ ವಿರೋಧವನ್ನು ಕೂಡ ಎದುರಿಸಬೇಕಾಗಿ ಬರುತ್ತೆ. ಕಳೆದ ಸುಮಾರು 17 ವರ್ಷಗಳಿಂದ ಯಾವ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಥರದ ಹಿರಿಯ ದಲಿತ ನಾಯಕರಿಗೆ ಮುಖ್ಯಮಂತ್ರಿ ಪದವಿಯನ್ನು ತಪ್ಪಿಸ್ತಾ ಬಂದಿದೆ ಕಾಂಗ್ರೆಸ್ ಪಕ್ಷ, ಅದನ್ನು ಕೂಡ ದಲಿತ ಸಮುದಾಯ ಗಮನಿಸಿದ್ದಾರೆ. ಒಳ ಮೀಸಲಾತಿ ವಿಚಾರದಲ್ಲಿ ಇವತ್ತು ಕೂಡ ಸ್ಪಷ್ಟ ನಿರ್ಧಾರ ಕೈಗೊಳ್ಳಲಿಕ್ಕಾಗದೆ ತೊಳ್ಳಾಡ್ತಾ ಇರೋ ಕಾಂಗ್ರೆಸ್ ಸರ್ಕಾರದ ಅಸಹಾಯಕತೆ ಅಥವಾ ಗೋಸುಂಬೆತನವನ್ನು ಅವರು ಕೂಡ ಗುರುತಿಸಿ ನಾಳೆ ಪ್ರತಿಭಟನೆ ಮಾಡ್ಬೋದು. ಇದು ಎಲ್ಲ ಪಕ್ಷಗಳಿಗೂ ಕೂಡ ವೋಟ್ ಬ್ಯಾಂಕ್ ರಾಜಕೀಯದ ವಿರುದ್ಧ ಮೊಳಗಿದ ಅತ್ಯಂತ ಗಟ್ಟಿಯಾದ ಅರ್ಥಪೂರ್ಣವಾದ ಒಂದು ಬಂಡಾಯದ ಕಹಳೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.